ಇದು ತೆಗಿಬೇಕು, ಮೊಬೈಲ್ ತೆಗಬೇಕು, ಕ್ಯಾಮ್ರಾ ನಾಟೋದು. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಸ್ವಾಗತ. ಇಲ್ಲಿ ಎಂತ ಚಳಿ ಮಾರೆ, ನಮ್ಗೆಲ್ಲ ಭಯಂಕರ ಸೆಕೆ. ಆದ್ರೆ ಈ ಬೆಟ್ಟದಲ್ಲಿ ಮೈ ನಡಿಗಿಸುವ ಚಳಿ. ಅಲ್ಲಿ ವರ್ಷ ಪೂರ್ತಿ ತಂಪಾಗಿರುವ ಸಮುದ್ರ ಮಟ್ಟದಿಂದ ಸುಮಾರು 1450 ಮೀಟರ್ ಎತ್ತರದಲ್ಲಿರುವ ಕಾಡು ಗುಡ್ಡಗಳು, ಮಂಜು ಮೋಡಗಳು, ಹಸಿರು ಬೆಟ್ಟಗಳು, ಮರ ಬಳ್ಳಿಗಳ ನಡುವೆ ಇರುವ ಅತಿ ಸುಂದರವಾದ ಐತಿಹಾಸಿಕ ದೇವಾಲಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಬಹಳಷ್ಟು ದಿನಗಳಿಂದ ಇಲ್ಲಿಗೆ ಹೋಗ್ಬೇಕು ಅಂತ ಅಂದುಕೊಂಡಿದ್ದ ನಮಗೆ ಒಂದಿನ ಕಾಲ ಕೂಡಿ ಬಂತು. ಗಾಡಿ ಹತ್ತಿ ಕುಳಿತ ನಮಗೆ ಎದುರಾದದ್ದು ಪನಿ ಮಳೆ ಮತ್ತು ಅತಿ ಮನೋಹರವಾದ ಬೆಟ್ಟಗಳು. ಇಲ್ಲಿ ಒಂದು ವಿಶೇಷವಾದ ನಿಯಮ ಇದೆ. ಅದು ದೇವಸ್ಥಾನದ ಮುಖ್ಯ ದ್ವಾರದವರೆಗೆ ಮಾತ್ರ ನಮ್ಮ ಗಾಡಿಯಲ್ಲಿ ಹೋಗ್ಬೋದು. ಅಲ್ಲಿಂದ ಮುಂದೆ ನಮ್ಮ ಸ್ವಂತ ಗಾಡಿಗೆ ಅವಕಾಶ ಇಲ್ಲ. ಅದು ಯಾಕಂದ್ರೆ ಈ ದೇವಸ್ಥಾನ ಇರೋದು ಬಂಡೀಪುರ ಸಂರಕ್ಷಿತ ಅರಣ್ಯ ಪ್ರದೇಶದೊಳಗೆ. ಇಲ್ಲಿ ಆನೆ, ಹುಲಿ, ಜಿಂಕೆ, ಕರಡಿ ಸೇರಿದಂತೆ ಹಲವಾರು ಕಾಡು ಪ್ರಾಣಿಗಳ ಓಡಾಟ ಹೆಚ್ಚಿರುತ್ತದೆ. ಅದಕ್ಕಾಗಿ ಭಕ್ತರ ಸುರಕ್ಷತೆ ಮತ್ತು ಪ್ರಕೃತಿಯ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಬಸ್ ವ್ಯವಸ್ಥೆಯನ್ನು ಮಾಡಿದೆ. ಬೆಟ್ಟದ ಮೇಲೆ ಹೋಗಿ ಬರ್ಲಿಕ್ಕೆ ಬಸ್ ಟಿಕೆಟ್ 70 ರೂಪಾಯಿ. ಹಾಗೇನೆ ಕೆಳಗಡೆ ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಸಹ 70 ರೂಪಾಯಿ. ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ. ಇನ್ನು ನಿಮ್ಮ ಜೊತೆ ಹೆಣ್ಣು ಮಕ್ಕಳಿದ್ರೆ ಆಧಾರ್ ಕಾರ್ಡ್ ತರೋದನ್ನ ಮಾತ್ರ ಮರಿಬೇಡಿ. ಬಸ್ ಹತ್ತಿ ಕುಳಿತಿದ್ದ ನಮಗೆ ಪ್ರಕೃತಿಯ ಮನೋಹರವಾದ ದೃಶ್ಯಗಳನ್ನು ಕಾಣುತ್ತಾ ಈ ಕಿರಿದಾದ ರಸ್ತೆಯಲ್ಲಿ ಹಿಂದೆ ಬರುವ ಭಯಾನಕ ತಿರುವುಗಳು ಮತ್ತು ಹಿಮಗಳ ನಡುವೆ ರಸ್ತೆ ಅರ್ಧಂಬರ್ಧ ಕಂಡರೂ ಸೇಫ್ ಆಗಿ ಗಾಡಿ ಓಡಿಸುವ ಡ್ರೈವರ್ ಅನ್ನು ಕಂಡು ಅಚ್ಚರಿಯಾದದ್ದಂತೂ ಖಂಡಿತ. ಸರ್ ಇಲ್ಲಿ ಬಿಡ್ತಾ ಇಲ್ಲ ಸರ್. 2015ಕ್ಕೆ ಸ್ಟಾಪ್ ಮಾಡಿದ್ದಾರೆ. ಈಗಿಲ್ಲ, ಆವಾಗಲಿಂದ ಇಲ್ಲ. ಗೌರ್ಮೆಂಟ್ ಗಾಡಿ ಒಳ್ಳೆ ಓಡಿಸಿದ್ದೀರಿ, ಗಾಡಿ ಸೇಫಾಗಿ ಓಡಿಸಿದ್ದೀರಿ. ಇಲ್ಲಿ ನೀವೇ ಹೇಳ್ತೀರಾ ಅದು ಬೇರೆ ಚೇಂಜಸ್ ಆಗಿಲ್ಲ ಸರ್? ನಾವೇ ಇಲ್ಲಿ ಜನವರಿಯಿಂದ ನಾವೇ ಮೊದಲು ಬೇರೆಯವರಿಂದ ಜನವರಿಯಿಂದ ರೂಟಿಂಗ್ ತಗೊಂಡಿಂದ ನಾವೇ ಓಡಿಸ್ತೀವಿ. 3 ಗಾಡಿ ಬಿಡ್ತಿರ್ತಾವೆ ಡೈಲಿ. ಆಮೇಲೆ ಶನಿವಾರ ಭಾನುವಾರ ಕ್ರೌಡ್ ಇದ್ದಾಗ 7-8 ಗಾಡಿ. ಹೌದಾ? ಎಲ್ಲಿ ಯಾವುದು ಆನೆ ಸಿಗುತ್ತಾ? ಆನೆ ಸಿಗುತ್ತೆ, ಹುಲಿ, ಕರಡಿ. ಈಗ ನೋಡಿದ್ರೆ ಕರಡಿ ಸಿಗುತ್ತೆ. ಒಂದೊಂದು ಟೈಮಲ್ಲಿ ಹುಲಿ ಗಿಲಿ ಎಲ್ಲ ಸಿಗುತ್ತೆ. ಎಲ್ಲ ಟೈಮಲ್ಲಿ ಓಪನ್ ಇರುತ್ತೆ ಟೆಂಪಲ್? ಇಲ್ಲ ಸರ್, ಬೆಳಿಗ್ಗೆ 8:30 ಸ್ಟಾರ್ಟಿಂಗು. ಅಲ್ಲಿ ಗೇಟು 4 ಗಂಟೆಗೆ ಕ್ಲೋಸು. ಆಮೇಲೆ ಇಲ್ಲಿ ಸಾಯಂಕಾಲ ಒಂದು 5-5:30 ಆಗುತ್ತೆ. ಜನ ಎಲ್ಲ ಕೆಳಗಡೆ ಯಾರಿಗೂ ಬಿಡುವಂತಿಲ್ಲ. ಈ ಗೋಪಾಲನ ದೇವಾಲಯವು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಸ್ವಾಮಿ ಬೆಟ್ಟದ ಮೇಲಿದೆ. ಹಿಮಗಳಿಂದ ತುಂಬಿದ ಈ ದೇವಾಲಯ ಕೇವಲ ಪ್ರವಾಸಿ ತಾಣ ಮಾತ್ರವಲ್ಲ, ಇದು ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಪವಿತ್ರ ಕ್ಷೇತ್ರ. ಇತಿಹಾಸದ ಪ್ರಕಾರ ಈ ದೇವಾಲಯವು 14ನೇ ಶತಮಾನದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದೆ. ನಂತರದ ಮೈಸೂರು ಒಡೆಯರ ಆಡಳಿತದ ಕಾಲದಲ್ಲಿ ಅಭಿವೃದ್ಧಿ ಮತ್ತು ಸುರಕ್ಷತೆ ದೊರಕಿದೆ. ಈ ಬೆಟ್ಟವು ವರ್ಷ ಪೂರ್ತಿ ಮಂಜಿನಿಂದ ಆವೃತವಾಗಿರುತ್ತದೆ. ಅದರಿಂದಲೇ ಹಿಮವದ್ ಅಥವಾ ಹಿಮದಿಂದ ಆವೃತ ಎಂಬ ಹೆಸರು ಬಂದಿದೆ. ಈ ದೇವಾಲಯವು ಕಾಡಿನ ನಡುವೆ ಬೆಟ್ಟದ ತುದಿಯಲ್ಲಿ ಇರುವುದರಿಂದ ಹಿಂದೆ ರಾಜರು ಮತ್ತು ಭಕ್ತರು ನಡೆದುಕೊಂಡೇ ಹೋಗಿ ದೇವರ ದರ್ಶನ ಮಾಡುತ್ತಿದ್ದರಂತೆ. ನಾವು ಗಮನಿಸಿದ ಪ್ರಕಾರ ಬೆಟ್ಟದ ಕೆಳಭಾಗದಲ್ಲಿ ಎಷ್ಟೇ ಬಿಸಿಲಿದ್ದರೂ ಬೆಟ್ಟದ ಮೇಲೆ ತುಂಬಾ ತಂಪಾದ ವಾತಾವರಣ ಇರುತ್ತದೆ. ಒಂದು ಕ್ಷಣದಲ್ಲಿ ದೇವಸ್ಥಾನ ಸ್ಪಷ್ಟವಾಗಿ ಕಾಣುತ್ತದೆ, ಮತ್ತೊಂದು ಕ್ಷಣದಲ್ಲಿ ಸಂಪೂರ್ಣ ಮಂಜಿನ ಹೊದಿಕೆಯಲ್ಲಿ ಮಾಯವಾಗುತ್ತದೆ. ಕೆಲವೇ ನಿಮಿಷದಲ್ಲಿ ಹವಾಮಾನ ಬದಲಾಗುವುದು ಇಲ್ಲಿನ ವಿಶೇಷತೆ. ದೇವಸ್ಥಾನದ ಒಳಗೆ ದೇವರ ದಿವ್ಯ ರೂಪವನ್ನು ಕ್ಯಾಮರಾ ಅಥವಾ ಮೊಬೈಲ್ನಲ್ಲಿ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಬಹುಶಃ ಇದು ದೇವರು ಕ್ಯಾಮರಾದ ಲೆನ್ಸಿನಲ್ಲಿ ರೆಕಾರ್ಡ್ ಆಗದೆ ನಮ್ಮ ಕಣ್ಣುಗಳ ಲೆನ್ಸ್ ನಲ್ಲಿ ರೆಕಾರ್ಡ್ ಆಗ್ಲಿ ಅಂತ ಆಗಿರಬಹುದು. ದರ್ಶನ ಪಡೆದು ಹೊರಬಂದ ನಮಗೆ ಅಲ್ಲಿನ ಇನ್ನೊಂದು ಅಚ್ಚರಿಯ ಬಗ್ಗೆ ಸ್ಥಳೀಯರಿಂದ ತಿಳಿಯಿತು. ಅದು ಸರಿಯಾಗಿ 5 ಗಂಟೆಗೆ ಕಾಡಾನೆಯೊಂದು ದೇವಸ್ಥಾನದ ಬಳಿ ಬಂದು ಪ್ರಸಾದ ಪಡೆದು ಹಿಂದಿರುಗುತ್ತದೆ ಎಂಬುದು. ಆ ಆನೆಯ ಆಗಮನಕ್ಕಾಗಿ ಬರೋಬ್ಬರಿ 3:30ಯಿಂದ ಕಾದು ಕುಳಿತಿದ್ದ ನಮಗೆ 5 ಗಂಟೆಯಾದ್ರೂ ಆನೆಯ ಪತ್ತೆ ಇಲ್ಲ. ಈ ಜಿಟಿ ಮಳೆಗೆ ಮೈ ಕೊರೆಯುವ ಚಳಿಗೆ ಆನೆಯಲ್ಲೂ ಬೆಚ್ಚಗೆ ಮಲಗಿರಬಹುದು ಅಂದುಕೊಂಡು ನಿರಾಸೆಯಿಂದ ಬಸ್ ಹತ್ತಿ ಕುಳಿತಿದ್ದ ನಮಗೆ ಆನೆಯ ಆಗಮನವಾದದ್ದು ಹೀಗೆ. ದೇವರ ದರ್ಶನದ ಜೊತೆಗೆ ಆನೆಯ ದರ್ಶನವೂ ಆಯಿತು. ಮುಳುಗಿದ ನೆಪದಲ್ಲಿ ಬೆಟ್ಟ ಇಳಿದು ಒಂದು ಚಾ ಕುಡಿದು ಊರ ದಾರಿಯ ಕಡೆ ಹೊರಟೆವು. ಹಲವರು ಹೇಳುವಂತೆ ಬೆಳಗಿನ ಮಂಜಿನ ನಡುವೆ ಗೋಪಾಲನ ದರ್ಶನ ಒಂದು ವಿಭಿನ್ನ ಆಧ್ಯಾತ್ಮಿಕ ಅನುಭವ. ನೀವೇನಾದ್ರೂ ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಬೆಳಗಿನ ಜಾವ ಬರೋದು ಉತ್ತಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.